ಇನ್ನು ಮುಂದಿನ ಸುದ್ದಿ ಹಾವೇರಿ ಜಿಲ್ಲೆಯ ಸುದ್ದಿ. ಅಧಿಕಾರಿಗಳ ದಬ್ಬಾಳಿಕೆ. ಈ ದಬ್ಬಾಳಿಕೆಗೆ ಬಡ ಕುಟುಂಬ ಏನಿದೆ ಅದು ಬೀದಿಗೆ ಬಿದ್ದಿದೆ. ಶಿಗ್ಗಾವಿ ಪುರಸಭೆ ಮುಖ್ಯ ಅಧಿಕಾರಿ ಮಲ್ಲೇಶ್ ದಬ್ಬಾಳಿಕೆಯಿಂದಾಗಿ ಬಡ ಕುಟುಂಬ ಬೀದಿಗೆ ಬಿದ್ದಿರೋದು. ಶಾಂತವ್ವ ಎಂಬ ಬಡ ಮಹಿಳೆಯ ಕುಟುಂಬ ಬೀದಿಗೆ ಬಿದ್ದಿದೆ. ಪುರಸಭೆಯಿಂದ ನಿರ್ಮಾಣವಾದ ಮನೆಯಲ್ಲಿ ಕುಟುಂಬ ವಾಸ ಇದೆ. ಪೊಲೀಸರ ಜೊತೆ ಬಂದು ಮಲ್ಲೇಶ್ ಮನೆ ಖಾಲಿ ಮಾಡಿಸಿದ್ದ. ಮನೆಯಲ್ಲಿದ್ದ ಪೀಠೋಪಕರಣವೆಲ್ಲ ಹೊರ ಹಾಕಿ ದಬ್ಬಾಳಿಕೆಯನ್ನ ತೋರಿದ್ದ. ಮನೆ ಮಂಜೂರೇ ಆಗಿಲ್ಲ, ವಾಸ ಮಾಡೋದಿಕ್ಕೆ ಬಂದಿದ್ದಾರೆ. ಶಾಂತವ್ವಗೆ ಏಕವಚನದಲ್ಲೇ ಆತ ನಿಂದಿಸಿರೋದು. ಪುರಸಭೆ ಅಧಿಕಾರಿ ಮಲ್ಲೇಶ್ ರಾತ್ರಿ ಇಡೀ ಚಳಿಯಲ್ಲೇ ಬೀದಿಯಲ್ಲೇ ಕುಳಿತಂತಹ ಶಾಂತವ್ವ ಬಡ ಕುಟುಂಬ. ಶಿಗ್ಗಾವಿ ಪಟ್ಟಣದ ಗಂಜಿಗಟ್ಟಿ ರಸ್ತೆಯಲ್ಲಿರುವಂತಹ ಮನೆ ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ. ಅಧಿಕಾರಿ ತೋರಿದಂತಹ ದರ್ಪ ಮನೆಯಲ್ಲಿದ್ದಂತಹ ಎಲ್ಲ ವಸ್ತುಗಳನ್ನ ಆಚೆ ಹಾಕಿ ಬೀಗ ಹಾಕಿದ್ದಾರೆ. ರಾತ್ರಿ ಇಡೀ ರಸ್ತೆಯಲ್ಲೇ ಶಾಂತವ್ವ ಹಾಗೂ ಕುಟುಂಬದ ಸದಸ್ಯರು ಕಾಲ ಕಳೆದಿದ್ದಾರೆ. ವಯೋವೃದ್ಧೆ ಅಂತನೂ ಕೂಡ ಪರಿಗಣಿಸದೆ ಅವರನ್ನ ಹೊರ ಹಾಕಿದಂತಹ ಅಧಿಕಾರಿಗಳ ದಬ್ಬಾಳಿಕೆಗೆ ಈ ಬಡ ಕುಟುಂಬ ಬೀದಿಗೆ ಬಿದ್ದಿದೆ. ರಾತ್ರಿ ಇಡೀ ರಸ್ತೆಯಲ್ಲೇ ಕಾಲ ಕಳೆದಿರುವಂತಹ ಕುಟುಂಬ ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ. ಕಣ್ಣೀರು ಹಾಕ್ತಾ ಇದ್ದಾರೆ. ನಿಮ್ಗೆ ಈ ಮನೆ ಅಲಾಟೆ ಆಗಿಲ್ಲ, ಹೇಗ್ ವಾಸ ಮಾಡ್ತಾ ಇದ್ದೀರಿ ಅಂತ ಪುರಸಭೆಯ ಅಧಿಕಾರಿ ಮಲ್ಲೇಶ್ ದಬ್ಬಾಳಿಕೆ ಮಾಡಿದ್ದಲ್ದೆ ಮನೆಯ ಒಳಗಡೆ ಇದ್ದಂತಹ ಎಲ್ಲ ವಸ್ತುವನ್ನ ಆಚೆ ಹಾಕಿ ಮನೆಗೆ ಬೀಗ ಹಾಕಿದ್ದ. ಬಡವರಿಗೆ ಯಾವ ರೀತಿ ಅಧಿಕಾರಿಗಳು ದೌರ್ಜನ್ಯ ನಡೆಸ್ತಾರೆ ಅನ್ನೋದಕ್ಕೆ ಒಂದು ಜ್ವಲಂತವಾದಂಥ ಉದಾಹರಣೆ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಪುರಸಭೆಯಿಂದ G+1 ಮನೆಯನ್ನು ಮಂಜೂರು ಮಾಡಿದರೂ ಕೂಡ ಇದುವರೆಗೂ ಕೂಡ ಶಾಂತವ್ವ ಕಡ್ಡಿ ಅನ್ನುವಂಥವ್ರಿಗೆ ಮನೆಯನ್ನು ಬಿಟ್ಟು ಕೊಟ್ಟಿರಲಿಲ್ಲ, ಅಂದರೆ ಅಲಾಟ್ ಮಾಡಿರಲಿಲ್ಲ ಸರ್ಕಾರ. ಪುರಸಭೆಯಿಂದ ಕಾನೂನು ಪ್ರಕಾರವಾಗಿ ಕೊಟ್ಟಿದ್ದರು, ಆದರೆ ಅವರಿಗೆ ಮನೆ ಅಲಾಟ್ ಆದರೂ ಕೂಡ ಮನೆಯನ್ನು ಹಸ್ತಾಂತರ ಮಾಡಿರಲಿಲ್ಲ. ಆ ಕಾರಣದಿಂದಾಗಿ ಹೊರಗಡೆ ಬಾಡಿಗೆ ಮನೆಯಲ್ಲಿದ್ದಂಥ ಈ ಕುಟುಂಬ ಏನಿದೆ, ಸುಮಾರು 6ರಿಂದ 7 ಜನ ಸದಸ್ಯರಿದ್ದಾರೆ, ಅವರಿಗೆ ಹೊರಗಡೆ ಬಾಡಿಗೆ ಕಟ್ಟಕ್ಕೆ ಆಗಲಿಲ್ಲ. ಹಿಂಗಾಗಿ ಈ G+1 ಮನೆ ಏನಿದ್ದಾವೆ ಇಲ್ಲಿ ಒಂದು ಕಿಲಿಯನ್ನು ಇದೇನು ಕೀ ಇತ್ತು, ಅದನ್ನು ಒಡೆದು ಒಳಗಡೆ ಅವರು ವಾಸವಾಗಿದ್ದರು. ಸುಮಾರು 3-4 ತಿಂಗಳಿಂದ ವಾಸವಾಗಿದ್ದರು. ಯಾಕಂತೇಳಿದರೆ ಅವರಿಗೆ ಮನೆ ಮಂಜೂರಾಗಿದ್ರು ಕೂಡ ಕೊಟ್ಟಿರಲಿಲ್ಲ. ಆದರೆ ನಿನ್ನೆ ಚೀಫ್ ಆಫೀಸರ್ ಏನು ಬಂದು ಅವ್ರ ಮೇಲೆ ದೌರ್ಜನ್ಯ ಮಾಡಿ ಅವರನ್ನು ಹೊರಗಡೆ ಹಾಕಿದ್ದಾರೆ. ಆ ಕುಟುಂಬ ಇವತ್ತು ಬೀದಿಗೆ ಬಿದ್ದಿದೆ, ಕಣ್ಣೀರು ಹಾಕ್ತಾ ಇದ್ದಾರೆ. ಶಾಂತವ್ವ ಕಡ್ಡಿ ಅನ್ನುವಂಥವ್ರ ಕುಟುಂಬ ನಾನು ನಿಮಗೆ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀನಿ ನೋಡ್ರಿ. ಮನೆಯಲ್ಲಿರುವಂಥ ಎಲ್ಲ ಪೀಠೋಪಕರಣಗಳನ್ನು ಹೊರಗಡೆ ಹಾಕಿದ್ದಾರೆ. ಮನೆ ವಯಸ್ಸಾದಂಥವ್ರು ಇದ್ದಾರೆ ರೀ. ಆ ಅಧಿಕಾರಿಗೆ ಮನುಷ್ಯತ್ವ ಅನ್ನೋದು ಬೇಡವಾ ಸ್ವಲ್ಪ? ಅಲ್ಲಿ ವಯಸ್ಸಾದಂಥವ್ರು, ಅವ್ರ ತಾಯಿ ವಯಸ್ಸಿನವ್ರು ಇದ್ದಾರೆ. ಇಲ್ಲಿ ನೋಡ್ರಿ, ಅವ್ರಿಗೆ ಎದ್ದು ನಡೆಯೋಕ್ಕಾಗಲ್ಲ. ಆ ಅಜ್ಜಿ ಇದ್ದಾರೆ, ಅಂದರೆ ಶಾಂತವ್ವ ಅವರ ಅತ್ತೆ ಇವರು. ಇಲ್ಲಿ ಅವ್ರ ತಾಯಿ ಇದ್ದಾರೆ, ಅವ್ರ ಯಜಮಾನರಿದ್ದಾರೆ. ಎಲ್ಲರೂ ಇವತ್ತು ನೋಡಿ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿದ್ರೆ ರಾತ್ರಿ ಅವ್ರನ್ನ ಹೊರಗಡೆ ಹಾಕಿದ್ದಾರೆ. ನಿನ್ನೆ ಮಧ್ಯಾಹ್ನ 1 ಗಂಟೆಗೆ ರೀ ಸರ್, 1 ಗಂಟೆಗೆ ಬಂದ್ರಿ. ಚೀಫ್ ಆಫೀಸರು ಪೊಲೀಸರು ಕೂಡ ಬಂದ್ರಿ, ಮತ್ತು ಆಮೇಲೆ ನಿರ್ಮಿತಿ ಕೇಂದ್ರದವರು ಬಂದ್ರಿ. ಅಷ್ಟರು ಬಂದು ನೀವು ಹೊರಗೆ ಬರ್ರಿ ಅಮ್ಮ, ನಾವು ಹೊರಗೆ ಸಾಮಾನು ತೊಗೊಂಬರ್ರಿ ಅಂದ್ರೆ. ಸರ ಸಾಮಾನು ತರಕ ನಾ ಎಲ್ಲಿ ಒಯ್ದು ಇಟ್ಕೊಳ್ರಿ? ಸಾಮಾನು ಬೇಕಂದ್ರೆ ನೀವು ಇಲ್ಲೇ ಇರಲ್ರಿ, ಚಾವಿನೂ ನೀವು ಹಾಕೋರಿ ಸರ ಮನೀದು. ನಾವೆಲ್ಲರ ಗುಡಿಯಾಗ ಜೀವನ ಮಾಡ್ತೇವೆ. 1 ತಿಂಗಳು ಅಂತಿರಲ್ಲ, ಗುಡಿಯಾಗ ಜೀವನ ಮಾಡ್ತೀವಿ ನಾವು ಇರ್ತೇವೆ, ಎಲ್ಲರೂ ಹೋಗಿರ್ತೇವೆ ರೀ. ಈ ಸಾಮಾನು ಎಲ್ಲಿ ಒಯ್ದು ಇಟ್ಕೊಳ್ಳನ್ರಿ ನಾವು? ಗುಡಿ ಗುಂಡಾರ್ ಕೊಯ್ಯನಿನ ಸಾಮಾನನ್ನ ಅವು ಸಾಮಾನು ಒಳಗೆ ಇರಲಿ. ಬೇಡ, ಹೊರಗೆ ತಗೊಂಬ ನೀನು. ನೀವು 1 ಟ್ಯಾಕ್ಸರ್ಲೇ ಮಾತಾಡ್ತಾರೆ ರೀ, 1 ಟ್ಯಾಕ್ಸ್ ಚೀಫ್ ಆಫೀಸರ್. ಆಮ್ಯಾಗ ಅವ್ರು ಚೀಫ್ ಆಫೀಸರ್ ಅಲ್ಲಿ ನಿಂತ್ಕೊಂಡು ಏನಂತಾರೆ, ಈಕಿ ಇನ್ನು ಇವು G+1 ಮನೆ ಅಲರ್ಟ್ ಮಾಡಿಲ್ಲ, ಇಲ್ಲೇ ಸಂಸಾರ ಮಾಡಕ್ಕೆ ಬಂದಾಳಿಕಿ, ಸಂಸಾರ ಮಲ್ಗಾಕ್ ಬಂದಾಳಿಕಿ ಇಲ್ಲಿ ಅಂತ ನನಗಂತಾರ್ರಿ ಚೀಫ್ ಆಫೀಸರ್. ಹೌದು ಅಲ್ರಿ, ಹಾಂ, ಇಲ್ಲೇ ಮಲ್ಗಾಕ್ ಬಂದಾಳಿಕಿ G+1 ಮನೆಗೆ ಇನ್ನೂ ಅಲರ್ಟ್ ಆಗ್ದನ್ನ ಇಲ್ಲಿ ಸಂಸಾರ ಮಾಡಕತ್ತಾರ ಇವ್ರು ಬಂದು ಅಂತಂತಾರ್ರಿ ಚೀಫ್ ಆಫೀಸರ್. ಅವ್ರ ನಿರ್ಮಿತಿ ಕೇಂದ್ರದವ್ರು ಹಂಗನ ನಗಾಕತ್ರಿ. ನಗಾಕತ್ಗಟ್ಲೆ ನನಗೆ ಸಿಟ್ಟು ಬಂತ್ರಿ. ಯಾಕೆ ನಗ್ತೀರಿ ನೀವು? ಎದ್ರ ಸಂಬಂಧ ನಗಾಕತ್ತೀರಿ? ಅವಮಾನ ಮಾಡಿ ಹೋಗ್ಯಾರಿ ಸರ್. ಇದು ಅವ್ರು ಇದ್ರಿಗೆ ಹೇಳ್ತಾನ್ರಿ, ನೀವು ಹಿಂಗೆ ಅಂದಿರಿ, ಹಿಂಗೆ ಮಾತಾಡಿರಿ ಅಂತ. ಯಾಕಂದ್ರೆ ನನಗೆ ಅಂದಿದ್ದು ನನಗೆ ಒಂಥರ ಭಾಳ ಬೇಜಾರಾತ್ರಿ. ನನಗೆ 25 ವರ್ಷ ಆತ್ರಿ ನಮ್ಮ ಮನ್ಯಾಗ ಹಿರಿಯರು ಮದುವೆ ಮಾಡಿಕೊಟ್ಟು ಎಲ್ಲರೂ ಓಣ್ಯಾನರು ಹಿರಿಯರು ಕೂಡಿ ನಾನು 3 ಮಕ್ಳು ಅದಾವ್ರಿ. ನಾನು ಅವಾಗಿಂದ ಸಂಸಾರ ಮಾಡಾಕತ್ತೇನೆ, ಈಗ ಈ ಮನೆಗೆ ಬಂದು ಸಂಸಾರ ಮಾಡಾಕತ್ತಿಲ್ಲ ನಾನು. ಹಾಂ, ಅವ್ರು ಹಂಗಂತಾರ್ರಿ ಚೀಫ್ ಆಫೀಸರ್. ಎಷ್ಟು ಮೊನ್ನೆ ಬಾ ಹೊರಗೆ ಬಾ, ನೀನು ಗೊತ್ತಾಯ್ತು ಬಾ ನನಗಂತ ಅವಾಗ. ಅಂಬೇಡ್ಕರ್ಗೆ ಅಮಿತ್ ಶಾ ಅಪಮಾನ ಮಾಡಿದ್ರು ಅನ್ನುವಂತಹ ಹಿನ್ನೆಲೆಯಲ್ಲಿ ಅವರ ಹೇಳಿಕೆಯನ್ನ ಖಂಡಿಸಿ ವಿಜಯಪುರ ಬಂದ್. ಕಾಂಗ್ರೆಸ್ ದಲಿತ ಸಂಘಟನೆಗಳಿಂದ ವಿಜಯಪುರ ಬಂದ್ಗೆ ಕರೆ ನೀಡಲಾಗಿದೆ. ಬಂದ್ ಹಿನ್ನೆಲೆ ಸಂಪೂರ್ಣ
ಸ್ತಬ್ಧವಾಗಿದೆ ಗುಮ್ಮಟ ನಗರಿ. ಜನರಿಂದ ಯಾವಾಗಲೂ ಕೂಡ ಗಿಜಿಗುಡ್ತಾ ಇದ್ದಂತಹ ಗಾಂಧಿ ಚೌಕ್ ಬಂದ್ ಹಿನ್ನೆಲೆಯಲ್ಲಿ ಫುಲ್ ಖಾಲಿ. ಸ್ವಯಂ ಪ್ರೇರಿತವಾಗಿ ಅಂಗಡಿ ಮುಂಗಟ್ಟುಗಳನ್ನ ಬಂದ್ ಮಾಡಿದ್ದಾರೆ. 50ಕ್ಕೂ ಹೆಚ್ಚು ಸಂಘಟನೆಗಳಿಂದ ಬಂದ್ಗೆ ಬೆಂಬಲ ವ್ಯಕ್ತವಾಗಿದೆ. ಸಂವಿಧಾನ ಪೀಠಿಕೆ ಪ್ರತಿ ಹಿಡಿದು ಪ್ರತಿಭಟನಾ ರ್ಯಾಲಿಯನ್ನ ನಡೆಸಿದ ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ಪ್ರತಿಭಟನಾ ರ್ಯಾಲಿ ಸಾಗ್ತಾ ಇರುವಂತಹ ದೃಶ್ಯ. ಅಂಬೇಡ್ಕರ್ ಅವರ ಭಾವಚಿತ್ರವನ್ನ ಹಿಡಿದುಕೊಂಡು ರ್ಯಾಲಿಯಲ್ಲಿ ಸಾಗ್ತಾ ಇದ್ದಾರೆ ಪ್ರತಿಭಟನಾ ನಿರತರು. ಅಹಿತಕರ ಘಟನೆ ಆಗಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಖಾಕಿಯು ಕೂಡ ಭದ್ರತೆಯನ್ನ ಬಿಗಿಗೊಳಿಸಿದೆ. ವಿಜಯಪುರದಲ್ಲಿ ನಡೀತಾ ಇರುವಂತಹ ಪ್ರತಿಭಟನಾ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ. ಅಂಬೇಡ್ಕರ್ಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅಪಮಾನ ಮಾಡಿದ್ರು ಎನ್ನುವಂತಹ ಹಿನ್ನೆಲೆಯಲ್ಲಿ ಅವರ ಹೇಳಿಕೆಯನ್ನ ಖಂಡಿಸಿ ವಿಜಯಪುರದಲ್ಲಿ ಹಲವು ಸಂಘಟನೆಗಳು ಬಂದ್ಗೆ ಕರೆ ನೀಡಿತು. ಬಂದ್ ಹಿನ್ನೆಲೆಯಲ್ಲಿ ಅಮಿತ್ ಶಾ ಅವರ ಪ್ರತಿಕೃತಿಯನ್ನ ದಹಿಸಿ ಘೋಷಣೆಗಳನ್ನ ಕೂಗ್ತಾ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಪ್ರತಿಭಟನಾಕಾರರು. ಡಾಕ್ಟರ್ BR ಅಂಬೇಡ್ಕರ್ ಅವರ ವಿರುದ್ಧದ ಅಮಿತ್ ಶಾ ಹೇಳಿಕೆಯನ್ನು ಖಂಡಿಸಿ ಇವತ್ತು ವಿಜಯಪುರ ಬಂದ್ ಆಗಿರುವಂಥದ್ದು. ವಿಜಯಪುರ ಸಂಪೂರ್ಣವಾಗಿ ವಿಜಯಪುರ ನಗರ ಸ್ತಬ್ಧವಾಗಿದೆ. ಒಂದು ಕಡೆಗೆ ಶಾಲಾ ಕಾಲೇಜುಗಳಿಗೆ ಜಿಲ್ಲಾಡಳಿತ ರಜೆಯನ್ನು ಘೋಷಣೆ ಮಾಡಿದರೆ, ಇನ್ನೊಂದು ಕಡೆಗೆ ಸ್ವಯಂ ಪ್ರೇರಿತವಾಗಿ ಅಂಗಡಿ ಮುಂಗಟ್ಟುಗಳು ಸಹ ಬಂದ್ ಆಗಿದ್ದಾವೆ. ತಾವು ಕೂಡ ಇಲ್ಲಿ ನೋಡ್ಬೋದು. ಇನ್ನೊಂದು ಕಡೆಗೆ ಪುಟಾಣಿ ಮಕ್ಕಳು ಈ ರೀತಿಯಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ತೆಗೆದುಕೊಂಡು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದಾರೆ. ಈ ರೀತಿಯಾಗಿ ಅಲ್ಲಲ್ಲಿ ಪ್ರತಿಭಟನೆಗಳು ನಮಗೆ ನೋಡಲಿಕ್ಕೆ ಸಿಗ್ತಾ ಇರುವಂಥದ್ದು. ಸಂವಿಧಾನದ ಪೀಠಿಕೆಯ ಪ್ರತಿಯನ್ನು ಸಹ ಇಲ್ಲಿ ಕೈಯಲ್ಲಿ ಹಿಡ್ಕೊಂಡು ಈ ರೀತಿಯಾಗಿ ಪ್ರತಿಭಟನೆಗಳು ಹೋಗ್ತಾ ಇರುವಂಥದ್ದು. ಒಂದು ಕಡೆಗೆ ಈ ರೀತಿಯಾದಂಥ ದೃಶ್ಯಾವಳಿಗಳು ಕಾಣ್ತಾ ಇದ್ದರೆ, ಮತ್ತೊಂದು ಕಡೆಗೆ ನಾವು ನೋಡ್ತಾ ಇದ್ದೀವಿ ಆ ಕಡೆಯಿಂದ ಮತ್ತೊಂದು ದೊಡ್ಡ ರ್ಯಾಲಿ ಬರಲಿಕ್ಕೆ ಇರುವಂಥದ್ದು. ಅಂದರೆ ಈ ರೀತಿಯಾಗಿ ವಿಜಯಪುರ ನಗರದಾದ್ಯಂತ ಪ್ರತಿಭಟನೆಯ ದೃಶ್ಯಗಳು ಕಾಣ್ತಾ ಇದ್ದಾವೆ. ಮತ್ತೊಂದು ಕಡೆಗೆ ಬಂದ್ನ ದೃಶ್ಯಾವಳಿಗಳು ಕೂಡ ಇಲ್ಲಿ ಕಾಮನ್ ಆಗಿರುವಂಥ ಇಲ್ಲಿ ನೋಡ್ಬೋದು. ಪ್ರತಿನಿತ್ಯ ಸಹ ಇಷ್ಟೊತ್ತಿಗಾಗಲೇ ಈ ಮಾರ್ಕೆಟ್ನ ಏರಿಯಾ ಇದು, LBS ಮಾರ್ಕೆಟ್ನ ಏರಿಯಾ ಇದು. ಆಮೇಲೆ ಸಿದ್ದೇಶ್ವರ ರಸ್ತೆ, ಸಿದ್ದೇಶ್ವರ ದೇವಸ್ಥಾನದ ರಸ್ತೆ, ಇಲ್ಲಿ ಏನಾದರೂ ಸಾಕಷ್ಟು ಸಂಖ್ಯೆಯಲ್ಲಿ ಏನಂತಂದರೆ ವ್ಯಾಪಾರಸ್ಥರು ಇರ್ತಾಯಿದ್ರು, ವ್ಯಾಪಾರಕ್ಕೆ ಮಾಡಲಿಕ್ಕೆ ಬಂದಂಥ ಗ್ರಾಹಕರು ಇರ್ತಾಯಿದ್ರು. ಆದರೆ ಇವತ್ತು ನೋಡ್ತಾ ಇದ್ದರೆ ಈ ಕಿರಾಣ ಬಜಾರನ್ನು ತೋರಿಸ್ತಾ ಇದ್ದೀನಿ ನೋಡಿ, ಎಡಭಾಗ ಕಿರಾಣ ಬಜಾರ್ ಇದು. ಇಲ್ಲಿ ಅಂತೂ ಕಾಲಿಡೋದಕ್ಕೂ ಕೂಡ ಜಾಗ ಇರ್ತಿಲ್ಲ, ಆ ರೀತಿಯಾದಂಥ ಪರಿಸ್ಥಿತಿ ಇರ್ತಾಯಿತ್ತು ಪ್ರತಿನಿತ್ಯ ಸಹ. ಇವತ್ತು ನೋಡ್ತಾ ಇದ್ದರೆ ಬಂದ್ನ ಹಿನ್ನೆಲೆಯಲ್ಲಿ ಇಡೀ ಕಿರಾಣ ಬಜಾರ್ ಏನಿದೆ ಬಂದಾಗಿರುವಂಥದ್ದು, ಸಂಪೂರ್ಣವಾಗಿ ಸ್ತಬ್ಧವಾಗಿರುವಂಥದ್ದು. ಮತ್ತೊಂದು ಕಡೆಗೆ ವಾಹನ ಸಂಚಾರ ಕೂಡ ಸಂಪೂರ್ಣ ಬಂದ್ ಎನ್ನುವ ಸ್ಥಿತಿಗೆ ಬಂದಿರುವಂಥದ್ದು. ಮತ್ತೊಂದು ಕಡೆಗೆ ಆಟೋ ಚಾಲಕರು ಸಹ ಏನಂದರೆ ಬಂದ್ಗೆ ಬೆಂಬಲ ಕೊಟ್ಟಿರೋದ್ರಿಂದಾಗಿ ಆಟೋಗಳ ಸಂಚಾರ ಸಹ ಈಗ ವಿರಳವಾಗಿರುವಂಥದ್ದು. ಮತ್ತೊಂದು ಕಡೆಗೆ ನಗರ ವ್ಯಾಪ್ತಿಯ ಸಾರಿಗೆ ಬಸ್ಗಳಿದ್ದಾವೆ, ಅವು ಸಹ ಬಂದಾಗಿರುವಂಥದ್ದು. ಇನ್ನೊಂದು ಕಡೆಗೆ ಪ್ರತಿಭಟನೆಗಳು ಈ ರೀತಿಯಾಗಿ ಸಾಗ್ತಾ ಇದ್ದಾವೆ. ಅಂದರೆ ಜಿಲ್ಲೆಯ ಮೂಲೆಯಿಂದ ಬರ್ತಕ್ಕಂಥ ದಲಿತ ಪರ ಸಂಘಟನೆಗಳು, ಪ್ರಗತಿಪರ ಸಂಘಟನೆಗಳ ಕಾರ್ಯಕರ್ತರು ಏನಿದ್ದಾರೆ ಅಲ್ಲಿಂದ ತಮ್ಮ ಪ್ರತಿಭಟನೆಯನ್ನು ಶುರು ಮಾಡಿ ಅಂಬೇಡ್ಕರ್ ಸರ್ಕಲ್ ವೃತ್ತಕ್ಕೆ ಆ ಕಡೆಗೆ ಹೋಗ್ತಾ ಇರುವಂಥದ್ದು. ಮತ್ತೊಂದು ಕಡೆಗೆ ದೊಡ್ಡ ಮಟ್ಟಿಗಿನ ಏನಂದರೆ ಪ್ರತಿಭಟನಾ ರ್ಯಾಲಿ ಸಹ ಈಗ ಹೊರಟಿರುವಂಥದ್ದು. ಈ ಮೂಲಕ ಏನಂತಂದರೆ ವಿಜಯಪುರದಲ್ಲಿ ಬಂಧನ ಬಿಸಿ ಜೋರಾಗಿಯೇ ಇದೆ. ಮತ್ತೊಂದು ಕಡೆಗೆ 50ಕ್ಕೂ ಅಧಿಕ ದಲಿತ ಪರ ಸಂಘಟನೆಗಳು, ಪ್ರಗತಿಪರ ಸಂಘಟನೆಗಳು, ಇನ್ನೊಂದು ಕಡೆ ಕಾಂಗ್ರೆಸ್ ಸಹ ಈ ಒಂದು ಬಂದ್ಗೆ ಇವತ್ತು ಬೆಂಬಲವನ್ನು ವ್ಯಕ್ತಪಡಿಸಿರುವುದರಿಂದಾಗಿ ವಿಜಯಪುರದಲ್ಲಿ ಸಂಪೂರ್ಣವಾಗಿ ಸ್ತಬ್ಧವಾದಂಥ ವಾತಾವರಣಕ್ಕೆ ಕಂಡು ಬರ್ತಾ ಇದೆ. ಮತ್ತೊಂದು ಕಡೆಗೆ ಎಮರ್ಜೆನ್ಸಿ ಸರ್ವಿಸ್ ಅನ್ನುವಂಥದ್ದು, ಮೆಡಿಕಲ್ ಸ್ಟೋರ್ಗಳಾಗಿರ್ಬೋದು, ಆಸ್ಪತ್ರೆಗಳಾಗಿರ್ಬೋದು, ಇವುಗಳನ್ನ ತೆರೆದಿದ್ದನ್ನು ಹೊರತುಪಡಿಸಿ ಎಲ್ಲ ಅಂಗಡಿ ಮುಂಗಟ್ಟುಗಳು ಬಂದಿರುವಂಥದ್ದು. ಇನ್ನೊಂದು ಕಡೆಗೆ ಬಸ್ ನಿಲ್ದಾಣವೂ ಸಹ ಇವತ್ತು ಬಿಕೋ ಅಂತಕ್ಕಂಥ ಪರಿಸ್ಥಿತಿ ಇರುವಂಥದ್ದು. ವಿಜಯನಗರ ಗಣಪ ಜೊತೆಗೆ ಷಡಾಕ್ಷರಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.